ಇಲ್ಲಿ ಕಪಾಲಭಾತಿ ಒಂದು 30 ಕೌಂಟ್ಸ್ ಮಾಡಿ. ಇದರಿಂದ ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಎರಡೂ ಆಕ್ಟಿವೇಟ್ ಆಗ್ತವೆ. ನಿಧಾನವಾಗಿ ಶ್ವಾಸ ತಗೊಳ್ಳಿ ಮೇಲೆ. ಅದೇ ಪೋಸ್ಚರ್ ಲೆಫ್ಟ್ ಹ್ಯಾಂಡ್ ಮೇಲೆ ರೈಟ್ ಹ್ಯಾಂಡ್ ತಗೊಳ್ಳೋದು. ಶ್ವಾಸ ತಗೊಂಡು ಶ್ವಾಸ ಹೊರಗಾಕಬೇಕು, ಖಾಲಿ ಹೊಟ್ಟೆ ಇರಬೇಕು, ಪ್ರೆಸ್ ಕೊಡಬೇಕು ಚೆನ್ನಾಗಿ. ಕಪಾಲಭಾತಿ 20 ಕೌಂಟ್ಸ್. ಈಗ ನಮ್ಮ ಎರಡೂ ಕೈಯನ್ನು ಹಿಂದೆ ಕಟ್ಕೊಳ್ಳಿ. ಹಿಂದೆ ಶ್ವಾಸ ತಗೊಂಡು ಶ್ವಾಸ ಹೊರಗಾಕಿ ಖಾಲಿ ಹೊಟ್ಟೆಯಲ್ಲೇ ಬೆಂಡಾಗಿ. ಇಲ್ಲಿ ಭಸ್ತ್ರಿಕಾ ಮಾಡಿ, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ನಿಧಾನವಾಗಿ ಮೇಲೆ. ಇದು ಮಂಡೂಕಾಸನದಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸ್ಥಿತಿಯಿಂದ ಹೊರಗಡೆ ಬನ್ನಿ. ನಾವು ಪ್ರಾಣಾಯಾಮಕ್ಕೆ ಹೋಗೋದಕ್ಕೆ ಮೊದಲು ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದ ಒತ್ತಡ ಇರಬಾರ್ದು, ನಮ್ಮ ಉಸಿರಾಟದಲ್ಲಿ ತುಂಬ ಏರುಪೇರು ಇರಬಾರ್ದು. ಹಾಗಾಗಿ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ಇಮಿಡಿಯೇಟಾಗಿ ನಾವೆಲ್ಲ ಮಾಡಿಬಿಟ್ಟು ಇಮಿಡಿಯೇಟಾಗಿ ಮಾಡಬಾರ್ದು. ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗ್ತದೆ. ನಮ್ಮ ದೇಹ ಮತ್ತು ನಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬರುತ್ತೆ. ಹಾಗಾಗಿ ನಾವು ಪ್ರಾಣಾಯಾಮ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಭಸ್ತ್ರಿಕಾ ಪ್ರಾಣಾಯಾಮನ ಶುರು ಮಾಡೋಣ. ಎಲ್ಲರೂ ಕೂಡ ಮುದ್ರೆ, ಜ್ಞಾನ ಮುದ್ರೆ ಪ್ರಿಫರಬಲಿ, ಯಾಕಂದರೆ ಭಸ್ತ್ರಿಕಾಗೆ ಇದು ಮೋರ್ ಎಫೆಕ್ಟಿವ್. ಸೊ ಹಾಗಾಗಿ ನಾವು ಇದನ್ನು ಮಾಡ್ತಾ ಇರೋಣ. ಭಸ್ತ್ರಿಕಾ ಪ್ರಾಣಾಯಾಮದಿಂದ ಭಾಳಷ್ಟು ಲಾಭಗಳಾಗ್ತದೆ. ಎಲ್ಲರೂ ಒಂದ್ಸರಿ ಕಣ್ಣು ಬಿಡಿ, ಕಣ್ಣು ಬಿಟ್ಟು ನೋಡಿ. ಇಲ್ಲಿ ನಾವು ರಿಸರ್ಚ್ ಮಾಡಿದ್ದೇವೆ 2011 ಪತಂಜಲಿ ಯೋಗಪೀಠ. ಭಸ್ತ್ರಿಕಾ ಮಾಡೋದ್ರಿಂದ ನಮ್ಮ ಹಾರ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಎಲ್ಲರೂ ನೋಡಿ. ಭಸ್ತ್ರಿಕಾ, ನಮ್ಮ CRV, ನಮ್ಮ ಹಾರ್ಟ್ ರೇಟ್ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ಇದರಲ್ಲಿ ರಿಸರ್ಚಲ್ಲಿದೆ. 2011 ಇದರ ಬಗ್ಗೆ ಉಲ್ಲೇಖ ಆಗಿದೆ. ಭಾಳಷ್ಟು ವಿಜ್ಞಾನಿಗಳು ಕೂಡ ಬಂದಿದೆ. ಅದೇ ರೀತಿಯಾಗಿ ಕಪಾಲಭಾತಿ ಕೂಡ ಮಾಡಿದಾಗ ಕ್ಲಿನಿಕಲ್ ನ್ಯೂರೋ ಫಿಸಿಯೋ ಲ್ಯಾಬೋರೇಟರಿ ಇಲ್ಲಿ ಹರಿದ್ವಾರದಲ್ಲೇ ಇದೆ. ಇದರಲ್ಲಿ ರಿಸರ್ಚ್ ಆಗಿದೆ. ಹಾಗಾಗಿ ನಾವು ಇದನ್ನು ಯಾವುದೇ ವಿಜ್ಞಾನದ ಇದಿಲ್ಲದೆ ಮಾಡ್ತಾ ಇಲ್ಲ. ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತವೆ. ಹಾಗಾಗಿ ನಾವು ಭಸ್ತ್ರಿಕಾ ಮಾಡ್ತಾ ಇರೋಣ. ನಿಮಗೆ ಯಾಕೆ ತೋರಿಸಿದೆ ಅಂದರೆ ನಿಮಗೊಂದು ಸ್ವಲ್ಪ ಪ್ರೇರಣೆ ಆಗಲಿ, ಆಯಿತಾ? ಓಕೆ, ಭಸ್ತ್ರಿಕಾ ಮಾಡ್ತಾನೆ ಇರಿ. 2 ನಿಮಿಷ ಈ ಭಸ್ತ್ರಿಕಾ. ಟೈಪ್ 2 ಅದನ್ನು ಕೂಡ ಮಾಡೋಣ. ಮೊದಲಿಗೆ ಸರಳ ಭಸ್ತ್ರಿಕಾ. ನಾವು ಲಾಂಗ್ ಬ್ರೀತ್ ತಗೋಬೇಕು, ಫಿಲ್ ಮಾಡಬೇಕು ಲಂಗ್ಸ್ಗೆ. ಹೊಟ್ಟೆ ಒಳಗಡೆ ಹೋಗಬಾರ್ದು, ಅಷ್ಟೇ ಪ್ರಮಾಣದಲ್ಲಿ ಹೊರಗಡೆ ಹಾಕಬೇಕು. ನೀವೆಲ್ಲರೂ ಕಣ್ಣು ಮುಚ್ಚಿರಿ, ಕಣ್ಣು ಮುಚ್ಚಿ ಮಾಡ್ತಾಯಿರಿ. ನಿಮ್ಮ ಏಕಾಗ್ರತೆ ನಿಮ್ಮ ಲಂಗ್ಸ್ ಮೇಲೆ ಇರಲಿ. ನಾನು ಒಳ್ಳೆಯ ಆಕ್ಸಿಜನ್ನ ತುಂಬ್ತಾ ಇದ್ದೀನಿ, ನನ್ನ ದೇಹದಲ್ಲಿರುವಂತಹ ಕೆಟ್ಟ ತ್ಯಾಜ್ಯಗಳನ್ನು ಹೊರಗಡೆ ಹಾಕ್ತಾ ಇದ್ದೀನಿ ಅನ್ನುವಂಥ ಭಾವನೆಯಿಂದ ಮಾಡಿ. ನಿಮಗೆ ಯಾವತ್ತೂ ಕೋಲ್ಡ್, ಕಾಫ, ಆಮೇಲೆ ಬ್ರಾಂಕೈಟಿಸ್, ಅಸ್ತಮಾ
ಜೀವನದಲ್ಲಿ ವೆಂಟಿಲೇಟರ್ ಅವಶ್ಯಕತೆ ಇರಲ್ಲ, ಆಕ್ಸಿಮೀಟರ್ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಯು ಹ್ಯಾವ್ ಮೋರ್ ಆಫ್ ಆಕ್ಸಿಜನ್ ಇನ್ ಯುವರ್ ಬ್ಲಡ್. ಮಾಡ್ತಾನೆ ಇರಿ. ನಿಧಾನವಾಗಿ ನಿಲ್ಲಿಸಿ. ಎರಡೂ ಕೈನ ಮೇಲೆ ತಗೊಂಡೋಗಿ ಚೆನ್ನಾಗಿ ಬಿಸಿ ಕೊಟ್ಟು ಆ ಬಿಸಿಯ ತಾಪವನ್ನು ಕಣ್ಣಿಗೆ ತಾಪಿ. ಈಗ ನಾವು ವಜ್ರಾಸನಕ್ಕೆ ಬರೋಣ. ಟೈಪ್ 2 ಅನ್ನು ವಜ್ರಾಸನದಲ್ಲಿ ಮಾಡಿದ್ರೆ ಇಟ್ ಈಸ್ ಮೋರ್ ಎಫೆಕ್ಟಿವ್, ಮೋರ್ ಆ್ಯಂಡ್ ಮೋರ್ ಎಫೆಕ್ಟಿವ್. ಸೊ ನಾವು ಯಾರ್ಯಾರಿಗಾಗುತ್ತೆ ಅವರು ವಜ್ರಾಸನದಲ್ಲಿ, ಮಿಕ್ಕಿದವರು ಹಾಗೇನೆ ನೀವು ಸುಖಾಸನ ಅಥವಾ ಸಿದ್ಧಾಸನದಲ್ಲಿ ಇರಿ. ಇದನ್ನು ನಾವೊಂದು 10 ಕೌಂಟ್ಸ್ ನಿಧಾನವಾಗಿ, ಆಮೇಲೆ 20 ಕೌಂಟ್ಸ್ ಮಧ್ಯಮಗತಿ, 30 ಕೌಂಟ್ಸ್ ಫಾಸ್ಟಾಗಿ ಮಾಡಿ. ನಿಧಾನವಾಗಿ ರೆಸ್ಟ್ಗೆ ಬನ್ನಿ. ಸಮಸ್ಥಿತಿ, ಹಾಗೇ ಇರಿ, ಕಣ್ಣು ಮುಚ್ಚಿರಿ. ನಿಮ್ಮ ಲಂಗ್ಸಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ಒಮ್ಮೆ ನೋಡಿ, ಇನ್ನರ್ ಮೈಂಡಿಂದ ಒಮ್ಮೆ ನೋಡಿ. ಈಗ ಮಧ್ಯಮಗತಿಯಲ್ಲಿ ಮಾಡೋಣ. 20 ಕೌಂಟ್, 20 ಕೌಂಟ್ಸ್ ಮಧ್ಯಮಗತಿ, ಸ್ವಲ್ಪ ಫಾಸ್ಟ್. ನಿಮಗೆ ಯಾವತ್ತಾದರೂ ಹಾರ್ಟಲ್ಲಿ ಸ್ವಲ್ಪ ನೋವಿದೆ, ಅಸಿಡಿಟಿ ತುಂಬ ಜಾಸ್ತಿ ಇದೆ ಅಂದರೆ ಇದನ್ನು ಮಾಡಿದ್ರೂ ಕೂಡ ನಿಮ್ಮ ಅಸಿಡಿಟಿ ಕೂಡ ದೂರ ಆಗಿಬಿಡುತ್ತೆ. ನಿಮ್ಮ ಲೆಫ್ಟಲ್ಲಿ ನೋವಿದ್ರೂ ಕೂಡ ಅಲ್ಲಿ ಗ್ಯಾಸ್ ಸೇರಿಕೊಂಡಾಗಲೂ ಕೂಡ ನಮಗೆ ಹಾರ್ಟ್ ಮೇಲೆ ಒಂಥರ ಒತ್ತಡ ಬೀಳುತ್ತೆ. ಹಾಗಾಗಿ ಇದನ್ನು ಮಾಡೋದ್ರಿಂದ ಅದು ಕೂಡ ಬಹಳ ಬೇಗ ದೂರ ಆಗುತ್ತೆ. ಟೈಪ್ 2 ಭಸ್ತ್ರಿಕಾ ಇದು ಭಾಳ ಚೆನ್ನಾಗಿ ನಮ್ಮ ರಿಬ್ಸ್ ಏನು ಲಂಗ್ಸ್ಗೆ ಅಟ್ಯಾಚ್ಡ್ ಆಗಿರ್ತವೆ ಅದರಲ್ಲಿ ಕೂಡ ಒಳ್ಳೆಯ ಆಮ್ಲಜನಕ ಸೇರುತ್ತೆ. ಅಲ್ಲಿರುವಂತಹ ಕೆಟ್ಟ ತ್ಯಾಜ್ಯಗಳು ಹೊರಗಡೆ ಬರ್ತವೆ. ಈಗ 3ನೇ ಆವೃತ್ತಿ 30 ಕೌಂಟ್ ಮಾಡೋಣ. ಸ್ವಲ್ಪ ಫಾಸ್ಟಾಗಿ, ಸ್ವಲ್ಪಕ್ಕಿಂತ ಸ್ವಲ್ಪ ಫಾಸ್ಟ್. ಎಲ್ಲರೂ ಅತ್ಯುತ್ತಮವಾಗಿ ಮಾಡಿದ್ದೀರಿ. ಉತ್ತಮ ಅಲ್ಲ, ಅತ್ಯುತ್ತಮವಾಗಿ ಮಾಡಿದ್ದೀರಿ. ನಿಮ್ಮ ದೇಹದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ಒಮ್ಮೆ ಇನ್ನರ್ ಮೈಂಡ್, ನಮ್ಮ ಒಳ ಮನಸ್ಸಿಂದ ನೋಡೋಣ. ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ. ನಿಧಾನವಾಗಿ ಎರಡೂ ಕೈನ ಮೇಲೆತ್ತಿ ಚೆನ್ನಾಗಿ ಬಿಸಿ ಕೊಟ್ಟು ಕಣ್ಣಿಗೆ ತಾಕಿ. ವಜ್ರಾಸನದಿಂದ ಹೊರಗಡೆ ಬನ್ನಿ. ಸಮಸ್ಥಿತಿ. ಕಾಲು ನೋವು ಬಂದಿದ್ದರೆ ಸ್ವಲ್ಪ ಕಾಲಿಗೆ ಆಕ್ಯುಪ್ರೆಷರ್ ಕೊಡಿ. ಬನ್ನಿ, ಸ್ಥಿತಿಗೆ ಬನ್ನಿ. ನಾವು ಈ ಆಸನವನ್ನು ಸಿದ್ಧಾಸನ ಅಥವಾ ಸುಖಾಸನದಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ನಾವೀಗ 2ನೇ ಪ್ರಾಣಾಯಾಮ, ಬಹಳ ಅತಿ ಮುಖ್ಯವಾದ ಪ್ರಾಣಾಯಾಮ. ಇದ್ರ ಬಗ್ಗೆ ಬಹಳಷ್ಟು ವಿಜ್ಞಾನಿಗಳು ಸೈಂಟಿಫಿಕ್ ಆಗಿ ಬರೆದಿದ್ದಾರೆ. ನಾನು ಒಂದೆರಡು ತೋರಿಸ್ಬಿಡ್ತೀನಿ ಚಿತ್ರಗಳು.
Subject to connect with the headband for blood flow measurements. The photograph also shows the headbands and electrodes for ಎಲೆಕ್ಟ್ರೋಎನ್ಸೋಫೋನೋಗ್ರಾಫಿ. ಈ ಕಪಾಲಭಾತಿ ಮಾಡುವಾಗ ನಮ್ಮ ದೇಹದಲ್ಲಿ ಹಾರ್ಟ್ ಯಾವ ರೀತಿಯಾಗಿ ವೇರಿಯೇಷನ್ಸ್ ಅಥವಾ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ಉಲ್ಲೇಖಗಳು ಇದರಲ್ಲಿದ್ದಾವೆ. ನಾನು ನಮ್ಮ BN ಗಂಗಾಧರ್ ಅಂತ ನಿಮ್ಯಾನ್ಸ್ ಡೈರೆಕ್ಟರ್ ಆಗಿದ್ದರು ಆ ಪೀರಿಯಡಲ್ಲಿ, ಅವರು ಕೂಡ ಒಂದೆರಡು ಉಲ್ಲೇಖ ಮಾಡಿದ್ದಾರೆ ಈ ಪ್ರಾಣಾಯಾಮಗಳು ಮಾಡೋದ್ರಿಂದ ಯಾವ ರೀತಿಯಾಗಿ ಅದು ಅನುಕೂಲ ಆಗುತ್ತೆ ಅಂತ. ಭಾಳಷ್ಟು ಜನರಿಗೆ ಭಾಳ ಲಾಭ ಆಗುತ್ತೆ. ಮಧ್ಯಮ ಗತಿಯಲ್ಲಿ ನಿಧಾನವಾಗಿ ಮಾಡಬೇಕು, ಭಾಳ ಜೋರಾಗಿ ಮಾಡಬಾರದು. BP ಇದ್ದರೆ ಅಥವಾ ಹೈ BP ಇದ್ದರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಮಂದಗತಿಯಲ್ಲಿ ಮಾಡಿ. ಮಿಕ್ಕಿದವರೆಲ್ಲರೂ ಕೂಡ ನಾರ್ಮಲ್ ಆಗಿ ಮಾಡ್ತಾ ಇರೋಣ. ಮುದ್ರೆ ವಾಯುಮುದ್ರೆ. ನಿಮಗೇನಾದರೂ ಆಪರೇಷನ್ ಆಗಿ 6 months ಆಗಿದ್ದರೆ ಇದನ್ನು ಮಾಡಬಾರ್ದು. ಹಾರ್ಟ್ ಆಪರೇಷನ್ ಆಗಿರಲಿ ಅಥವಾ ಸ್ಟೊಮಕ್ ಆಪರೇಷನ್, ಯಾವುದೇ ಆಪರೇಷನ್ ಆಗಿದ್ದರೂ ಕೂಡ 6 ತಿಂಗಳ ಕಾಲ ಈ ಕಪಾಲಭಾತಿ ಪ್ರಾಣಾಯಾಮನ ಅಭ್ಯಾಸ ಮಾಡಬಾರ್ದು. ಹೈ BP ಇದ್ದರೆ ನಿಧಾನವಾಗಿ ಮಾಡಬೇಕು, ಲೋ BP ಇದ್ದರೂ ಕೂಡ ನಿಧಾನವಾಗಿ ಮಾಡಬೇಕು. ಎಲ್ಲರೂ ಮಾಡ್ತಾನೆ ಇರಿ. ಆಮೇಲೆ ಮಹಿಳೆಯರು ಪೀರಿಯಡ್ಸಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದನ್ನು 1 ವಾರಗಳ ಕಾಲ ಅಭ್ಯಾಸ ಮಾಡಬಾರದು. ಇದನ್ನು ಒಂದು 5 ರಿಂದ 6 ನಿಮಿಷ ಮಾಡೋಣ, ಸಮಯದ ಅಭಾವ ಇರೋದ್ರಿಂದ. ವಿಶ್ರಾಂತಿಗೆ ಬನ್ನಿ. ನಿಧಾನವಾಗಿ ಶ್ವಾಸ ತಗೊಳ್ಳಿ, ಶ್ವಾಸ ಹೊರಗೆ ಹಾಕಿ.
ಬಾಯಿ ತೊಗೊಂಡೋಗಿ ಚೆನ್ನಾಗಿ ಬಿಸಿ ಕೊಟ್ಟು ಬಿಸಿ ತಾಪವನ್ನು ಕಡಿಮೆ. ಈ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ದೇಹ ತೂಕ ಕೂಡ ಕಡಿಮೆ ಆಗುತ್ತೆ. ನೀವು ಕಂಪಲ್ಸರಿಯಾಗಿ ಅಕಸ್ಮಾತ್ ಇಲ್ಲಿ ಮಾಡಲಿಲ್ಲ, ಇಲ್ಲಿ ಕೂಡ ಇಂಟಿಗ್ರೇಟೆಡ್ ಯೋಗದಲ್ಲಿ ಕಪಾಲಭಾತಿ ನಡೆಯುತ್ತೆ. ನೀವು ಡೆಡಿಕೇಟೆಡ್ ಆಗಿ ಕಪಾಲಭಾತಿ ಮನೆಯಲ್ಲಿ ಕೂಡ ಮಾಡಿಕೊಂಡ್ರೆ ನಿಮ್ಮ ತೂಕ ಎಲ್ಲವೂ ಕಡಿಮೆ. ಇಲ್ಲಿ ಒಬ್ಬರು ವಿಜ್ಞಾನಿ ಲೊರೆನ್ಜೋ ಕೋಹೆನ್ ಅಂತ MD ಆಂಡರ್ಸನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಹೋಸ್ಟನ್ನಲ್ಲಿದೆ ಟೆಕ್ಸಾಸ್ ಹತ್ರ. ಅವರು ಇದ್ರ ಬಗ್ಗೆ ಒಂದೇ ಒಂದು ಓದ್ಬಿಡ್ತೇನೆ. MD ಆಂಡರ್ಸನ್ ಕ್ಯಾನ್ಸರ್ ಸೆಂಟರ್ ಇನ್ ಹೋಸ್ಟನ್ ಟೆಕ್ಸಾಸ್, distinguished clinical professor, Fudan University Cancer Hospital, Shanghai, China. Dr. Cohen is founding member and the executive committee of the International Society for Integrative Oncology. Cancer bagane adu one institution. Trials examining the behavioral effects of body, mind. Interventions aims at reducing the negative aspects of the cancer treatment. ಇದರ ಬಗ್ಗೆ ಭಾಳಷ್ಟು ಉಲ್ಲೇಖಗಳು ಇದ್ದಾವೆ. ನಮ್ಮ ಇಶಾ ಯೋಗದವರು ಕೂಡ ಆವತ್ತಿನ ದಿವಸಕ್ಕೆ ಇಲ್ಲೇನೂ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಅವರನ್ನು ನಾವು ಕೊಯಮತ್ತೂರಿಂದ ಕರ್ಕೊಂಡ್ಬಂದಿದ್ವಿ. ನಮ್ಮ ಪತಂಜಲಿ ಯೋಗ ಪೀಠಕ್ಕೆ ಬಂದಿದ್ದರು. ಐ ಹ್ಯಾಡ್ ಇಂಟ್ರ್ಯಾಕ್ಷನ್ ವಿತ್ ಇಶಾ ಯೋಗ, ಮೆನಿ ಮೋರ್. ಅವರು ಕೂಡ ಯೋಗದಲ್ಲಿ ಇದರ ಬಗ್ಗೆ ಭಾಳಷ್ಟು ಉಲ್ಲೇಖಗಳಿದ್ದಾವೆ. ನಾವು ಯಾಕೆ ಇದನ್ನು ನಿಮಗೆ ಇನ್ಸ್ಪಿರೇಷನ್ ಮಾಡ್ತೀವಿ ಅಂದರೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಕಪಾಲಭಾತಿ ಮಾಡೋದ್ರಿಂದ. ಕೈಗೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ರೊಟೇಷನ್ ಮಾಡೋಣ, ರಿವರ್ಸ್ ಮಾಡೋಣ, ಚೇಂಜ್, ಈಗ ಲೆಫ್ಟ್ಗೆ, ವಿಶ್ರಾಂತಿಗೆ ಬನ್ನಿ. ಹೀಗೆ ಇಲ್ಲಿ ಈ ಕಾಲು ಕೂಡ ಈಗ ರೊಟೇಟ್ ಆಗಲಿ. ಹೀಗೆ ಈ ಕಾಲಿನ ಮೇಲೆ ರಿವರ್ಸ್ ಮಾಡೋಣ. ಬನ್ನಿ, ಕಾಲನ್ನು ಬಿಡಿಸ್ಕೊಳ್ಳಿ. ಸುಖಾಸನದಿಂದ ದಂಡಾಸನಕ್ಕೆ ಬನ್ನಿ. ಈಗ ಕಾಲು ಬೆರಳುಗಳಿಗೆ, ಈಗ ಕಾಲಿನ ಪಾದಕ್ಕೆ, ಈಗ ಎರಡೂ ಕಾಲು ರೈಟ್ಗೆ, ಲೆಫ್ಟ್ಗೆ, ರೈಟ್ಗೆ, ಲೆಫ್ಟ್ಗೆ. ಈಗ ರೊಟೇಷನ್, ಭ್ರಮಣ, ರಿವರ್ಸ್, ಚೇಂಜ್, ಎರಡೂ ಕಾಲು ಒಟ್ಟಿಗೆ, ಚೇಂಜ್. ಅರ್ಧ ಚಿಟ್ಟೆ ಆಸನ ಮಾಡೋಣ. ಅರ್ಧ ಚಿಟ್ಟೆ. ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ. ಚೇಂಜ್. ಶಿಶುಪಾಲಾಸನ. ಚೇಂಜ್. ಈಗ ನಮ್ಮ ಕಾಲನ್ನು ರೊಟೇಟ್ ಮಾಡೋಣ. ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ. ರಿವರ್ಸ್. ಈಗ ಕಾಲಿನ ಬೆರಳು ಮುಂದೆ ಹಿಂದೆ, ಮುಂದೆ ಹಿಂದೆ, ಹಿಮ್ಮಡಿ. ಆಮೇಲೆ ಇಲ್ಲಿ ವೇಗಸ್ ನರ್ವ್ ಅಂತ ಬಂದಿರುತ್ತೆ. ಇದನ್ನು ಪ್ರತಿ ದಿವಸ ನಾವು ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣದ ಪ್ರಮಾಣ ಕಡಿಮೆ ಆಗುತ್ತೆ. ರೈಟ್. ಈಗ ಮತ್ತೊಂದು ಕಾಲು. ಶ್ವಾಸ ತಗೊಳ್ತಾ ಶ್ವಾಸ ಬಿಟ್ಟು, ಶ್ವಾಸ ತಗೊಳ್ತಾ ಶ್ವಾಸ. ಚೇಂಜ್.
ಫಸ್ಟ್ ಶಿಶುಪಾಲಾಸನ. ಈಗ ಪಾದವನ್ನು ರೊಟೇಟ್ ಮಾಡಿ ರಿವರ್ಸ್. ಈಗ 5 ಬೆರಳು ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಇಮ್ಮಡಿ. ಈಗ ನಾವು ಪೂರ್ಣ ಚಿಟ್ಟೆ ಅಥವಾ ಬಟರ್ಫ್ಲೈ ಅಂತ ಇಂಗ್ಲೀಷ್ ವರ್ಡ್ ಜ್ಞಾಪಿಸೋದು ತಿತಿಲಿ ಆಸನ ಅಥವಾ ಚಿಟ್ಟೆ ಆಸನ, ಪೂರ್ಣ ಚಿಟ್ಟೆ ಆಸನ. ನಾನು ಕೆಲವು ಪುಸ್ತಕಗಳನ್ನು ತಂದಿದ್ದೇನೆ, ನಮ್ಮ ಎಲ್ಲ ಪತಂಜಲಿಗಳಲ್ಲಿ ಸಿಗುತ್ತೆ. ನೀವು ಅದನ್ನು ತಗೊಂಡು ಓದಿದ್ರೆ ನಿಮಗೆ ಅದರ ಲಾಭ ಜಾಸ್ತಿ ಆಗುತ್ತೆ. ಪ್ರಾಣಾಯಾಮ ರಹಸ್ಯ ಮತ್ತು ಬೇರೆ ಬೇರೆ ಪುಸ್ತಕಗಳಿದ್ದಾವೆ. ಇಫ್ ಯು ಲರ್ನ್, ಇಫ್ ಯು ಸ್ಟಡಿ, ನೀವು ಆ ಸೋಷಿಯಲ್ ಮೀಡಿಯಾ ಓದೋದಕ್ಕಿಂತ ಪುಸ್ತಕವನ್ನು ಓದುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಶ್ವಾಸ ತಗೊಳ್ತಾ ಶ್ವಾಸ ಬಿಟ್ಟು ಬದ್ಧ ಕೋನಾಸನ. ಇನ್ನೊಮ್ಮೆ ಶ್ವಾಸ ತಗೊಳ್ಳಿ, ಬನ್ನಿ. ಎರಡೂ ಕಾಲನ್ನು ಅಗಲಿಸಿ, ಎರಡೂ ಕೈಯಿಂದ ಮೊದಲಿಗೆ ಒಂದೊಂದು ಕಾಲಿಗೆ ಮಾಡಿ ಶ್ವಾಸ ತಗೊಳ್ತಾ ರೈಟ್ ಲೆಗ್, ಶ್ವಾಸ ತಗೊಳ್ತಾ ಲೆಫ್ಟ್ ಲೆಗ್, ಶ್ವಾಸ ತಗೊಳ್ಳಿ ರೈಟ್, ಶ್ವಾಸ ತಗೊಳ್ಳಿ ಲೆಫ್ಟ್. ಈಗ ಎರಡೂ ಕೈಯಿಂದ ಎರಡೂ ಕಾಲನ್ನು ಇನ್ನೊಮ್ಮೆ ಶ್ವಾಸ ತಗೊಳ್ಳಿ. ನಿಮ್ಮ ಮೂಗನ್ನು ಅಥವಾ ನಿಮ್ಮ ಹಣೆಯನ್ನು ಭೂಮಿಗೆ ತಾಕಿಸುವಂತಹ ಪ್ರಯತ್ನ. ಬನ್ನಿ. ಪಶ್ಚಿಮೋತ್ತಾಸನ ಮಾಡಿ, ಎರಡೂ ಕಾಲು ನೇರವಾಗಿರಲಿ. ಶ್ವಾಸ ತಗೊಳ್ತಾ ಎರಡೂ ಕಾಲನ್ನು ಮೇಲೆ ತಗೊಂಡು ಶ್ವಾಸ ಬಿಡ್ತಾ ಇನ್ನೊಮ್ಮೆ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಕೊನೆಯ ಬಾರಿ ನಿಧಾನವಾಗಿ ಸ್ವಸ್ಥ ಸ್ಥಿತಿಗೆ ಬನ್ನಿ. ನಾವೀಗ ಮೂರನೇ ಪ್ರಾಣಾಯಾಮ ಮಾಡೋಣ, ತ್ರಿಬಂಧ ಪ್ರಾಣಾಯಾಮ. ತ್ರಿಬಂಧ ಅಂದರೆ ಏನು? 3. ಇಲ್ಲಿ ವಿಶುದ್ಧ ಚಕ್ರನ ಜಾಲಂಧರ್ ಬಂದಿರ್ತೀವಿ. ಹೊಟ್ಟೆ ಒಳಗಡೆ ಎತ್ಕೊಂಡ್ರೆ ಉದ್ಯಾನ ಬಂಧ, ಮೂಲ ಬಂಧನ ಮೇಲೆ ಎತ್ಕೊಂಡ್ರೆ ಮೂಲ ಬಂಧ. 3 ಬಂಧಗಳಲ್ಲಿ ಮಾಡಬೇಕು. ಆಪ್ರೇಷನ್ ಆಮೇಲೆ ಇವರು ಪೀರಿಯಡ್ಸಲ್ಲಿದ್ದವರು ಇವೆರಡೂ ಮಾಡಲೇಬಾರ್ದು. ಓಕೆ, ಮಾಡೋಣ. ಶ್ವಾಸ ತಗೊಳ್ಳಿ, ಶ್ವಾಸ ಹೊರಗಡೆ. ಹಾಗೆ ಇರಿ 10 counts. ನೋ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. 1 2 3 4 5 6 7 8 9 10. ಇನ್ನೊಮ್ಮೆ ಮಾಡೋಣ. ಶ್ವಾಸ ತಗೊಂಡು ಶ್ವಾಸ ಹೊರಗಾಕಿದ ಮೇಲೆ ನೋ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಓಕೆ, 10 counts. ತ್ರಿಬಂಧನ ಒಂದು 3 ಸಾರಿ ಮಾಡಿದ್ರೆ ಸಾಕಾಗುತ್ತೆ. ಕೊನೆಯ ಬಾರಿ ಒಂದು ಸಾರಿ ಮಾಡೋಣ. ರಿಲ್ಯಾಕ್ಸ್. ಈಗ ಮಾಡೋಣ, ನಾವು ಅಗ್ನಿಸಾರ ಕ್ರಿಯೆಯನ್ನು ಮಾಡೋಣ. ಶ್ವಾಸ ತಗೊಂಡು ಶ್ವಾಸ ಹೊರಗಾಕಿ ನಮ್ಮ ಎರಡೂ ಕೈಗಳ ಮೇಲೆ ನಮ್ಮ ಭುಜನ ಸ್ವಲ್ಪ ಒತ್ತಡ ಕೊಟ್ಟಾಗ ಹೊಟ್ಟೆ ಆಟೋಮೆಟಿಕಾಗಿ ರೊಟೇಟ್ ಆಗುತ್ತೆ. ಇದನ್ನೇ ನಾವು ಶ್ವಾಸ ತಗೊಳ್ಳಿ, ಅಗ್ನಿಸಾರ ಕ್ರಿಯೆ. ಇನ್ನೊಮ್ಮೆ ಕೊನೆ ಬಾರಿ
ಗುರುಜಿ ಇದು ಕೂಡ ಹಿಂದಿಯಲ್ಲಿದೆ, ಇಂಗ್ಲೀಷಲ್ಲಿ ಬಂದಿಲ್ಲ ಇನ್ನು. ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಸಂಖ್ಯಾಶಾಸ್ತ್ರದಲ್ಲಿ ಯೋಗ ಅಂತ ಬರೆದಿದ್ದಾರೆ, ನೀವು ಓದಿದಿರೋ ಎಲ್ಲ ಗೊತ್ತಿಲ್ಲ. ಆಮೇಲೆ ನಾವು ಈ ಪುಸ್ತಕ ಮಾಡಿಸಿದ್ವಿ ಇಂಗ್ಲೀಷಲ್ಲಿ, ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಕಂಪ್ಲೀಟ್ ಹೆಲ್ತ್ ಅಂತ. ಸಿಕ್ಕಿದೆಯೋ ಎಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಸಿಕ್ಕದೇ ಇದ್ರೂ ಕೂಡ ನಾನು ವ್ಯವಸ್ಥೆ. ಆಮೇಲೆ ನಮ್ಮ ಪ್ರಾಣಾಯಾಮಗಳನ್ನು ಪ್ರಹ್ಲಾದ್ ಅಂತ ಒಬ್ರು ಇದ್ದಾರೆ, ಅವರು ಕೂಡ ಈ ಪುಸ್ತಕಗಳನ್ನು ಭಾಳ ಉಲ್ಲೇಖ ಮಾಡ್ತಾರೆ. ಮಹರ್ಷಿ ಪತಂಜಲಿಗಳ ಯೋಗ ದರ್ಶನ ಇಂಗ್ಲೀಷಲ್ಲಿದೆ, ಯೋಗ ದರ್ಶನದಲ್ಲಿ ಭಗವದ್ಗೀತೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ಯಾಕೆ ಅಂದರೆ, ಆಮೇಲೆ ನಿಮಗೆ ನೋಡಿ ಮನೆಯಲ್ಲಿ ಕೂತಿದ್ದಾಗ ಕಾಲಿಗೆ ಇದು ಈಗ ಇಟ್ಕೊಂಡು ಹಿಂಗೆ ಮಾಡ್ಬೋದು. ಯಾರಾದರೂ ವಯಸ್ಸಾಗಿದ್ರೆ ಇದು ನೀವು ತರಿಸಿ ಸರ್, ಒಂದು ಡಾಕ್ಟರ್ ಧಾಮ್ ಅಂತ ಇದ್ದಾರೆ, ಆಕ್ಯುಪ್ರೆಷರ್ ಫೇಮಸ್, ಅವರು ನಮ್ಮ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಮೊದಲಿಂದ, ಅವ್ರ ಹತ್ರ ಸಿಗುತ್ತೆ. ಇವು ಕೂಡ ಅಷ್ಟೇ, ನಾವು ಕಾಲಿಗೆ ಹೀಗೆ ಕೂತ್ಕೊಂಡು ನಾವು ಕೂತಿರ್ತೀವಲ್ಲ, ಅದ್ರ ಮೇಲೆ ಹೀಗಂತ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಯಾರಿಗೆ ವಯಸ್ಸಾದವ್ರಿಗೆ, ನೀವೆಲ್ಲ ಓಡಾಡ್ತಾ ಇರ್ತೀವಿ, ನಿಮಗೇನು ತೊಂದರೆ ಇಲ್ಲ, ಬೇರೆಯವ್ರಿಗೆ. ಆಮೇಲೆ ನಮ್ಮಲ್ಲಿ ಕೋಲಾರದಲ್ಲಿ ಇದು ನೋಡಿ, ನಾವು ಈ ಥರ ಚಾರ್ಟ್ ಮಾಡಿಸಿದ್ವಿ, ನಾವೇನು ಯೋಗ ಮಾಡಿಸ್ತೀವಿ ಒಂದಷ್ಟು ಸೇರಿಸ್ಕೊಂಡಿದ್ದೀವಿ. ಈ ಥರದನ್ನು ನಮ್ಮ KL ಸೇತಿ ಅಂತ ಫ್ರೀಯಾಗಿ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲ ಯೋಗ ಸೆಂಟ್ರಿಗೆ. ನಾವೇನು ಮಾಡಿಸ್ತೀವಿ ನಿಮ್ಮ ಹತ್ರ, ಇವ್ರ ಹತ್ರ ಇದೆ, ನಿಮಗೆ ಸಿಕ್ಕಿಲ್ಲ ಅಷ್ಟೇ. ಆಯ್ತು. ಆಮೇಲೆ ಕೋಲಾರದಲ್ಲಿ ಒಬ್ಬರು ಯೋಗ ನಾಗರಾಜ್ ಅಂತ ಇದ್ದಾರೆ, ಅವರು ಯೋಗದಲ್ಲಿ ಭಾಳಷ್ಟು ಚಿಕಿತ್ಸೆ ಎಲ್ಲ ಮಾಡಿದ್ದಾರೆ. ಅವರು ಕೂಡ ಒಂದು ಪುಸ್ತಕಗಳು, ಈ ಪುಸ್ತಕಗಳನ್ನು ಓದೋದ್ರಿಂದ ಇವರು ನಮ್ಮ ಜ್ಞಾನ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಪುಸ್ತಕಗಳನ್ನು ತಂದು ತೋರಿಸಿದ ಉದ್ದೇಶ ಅಷ್ಟೇ, ಏನೇನಿಲ್ಲ. ನೀವು ಓದಿದ್ರೆ ನಿಮಗೆ ಅದರ ಲಾಭ ಜಾಸ್ತಿ ಆಗುತ್ತೆ. ಫೈನ್. ಈಗ ನಾವು 4ನೇ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋಣ. ಎಲ್ಲರೂ ಕೂಡ ಮುದ್ರೆ, ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಮತ್ತೊಂದು ಕೈಯಲ್ಲಿ ನಾಸಿಕ ಮುದ್ರೆ ಇಟ್ಟು ಉಜ್ಜಯಿ ಮಾಡಬೇಡ. ಉಜ್ಜಯಿ ಮಾಡುವಾಗ ಈಗ ಇಟ್ಕೊಳ್ಳಿ, ಶಂಖ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಾವು ಉಜ್ಜಯಿ ಮಾಡುವಾಗ ಎರಡೂ ನಮ್ಮ ಏನು ವಿಶುದ್ಧ ಚಕ್ರದ ಹತ್ರ ಸ್ವಲ್ಪ ಗ್ಯಾಪ್ ಇರಬೇಕು. ಪೇಪರ್ ತಗೊಂಡು ನಾವು ಊದಿದ್ರೆ ಹೇಗೆ ಸೌಂಡ್ ಬರುತ್ತೆ ಹಾಗೆ ಬರಬೇಕು. ಮಾಡೋಣ ಎಲ್ಲರೂ ಒಟ್ಟಿಗೆ. hold for a while. Right nostril close ಮಾಡಿ, ಲೆಫ್ಟ್ ಇಂದ ಬಿಡಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟ್ ಇಂದ ಇನ್ನೊಮ್ಮೆ ಮಾಡ ಉಜ್ಜಯಿ. Hold for a while. No instrument before. ಈಗ ನಾವು ಈ ವಿಶುದ್ಧ ಚಕ್ರದ ಒಮ್ಮೆ ಆಕೃತಿಗೊಳಿಸಿ. ಮೊದಲಿಗೆ ಭಸ್ತ್ರಿಕಾ 1 ಆಯಿತು, ಭಸ್ತ್ರಿಕಾ 2 ಆಯಿತು, ಆಮೇಲೆ ಕಪಾಲಭಾತಿ ಆಯಿತು, ಆಮೇಲೆ ನಮ್ಮ ತ್ರಿಬಂಧಗಳು ಮಹಾಪ್ರಾಣಾಯಾಮ ಆಯಿತು, ಅಗ್ನಿಸಾರ ಕ್ರಿಯೆ ಆಯಿತು, ಈಗ ಉಜ್ಜಯಿ ಪ್ರಾಣಾಯಾಮ ಆಯಿತು. ಈಗ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಭಾಳ ನೆಮ್ಮದಿಯಾಗಿ ವಿಶ್ರಾಮವಾಗಿ ಆರಾಮಾಗಿ ಮಾಡೋಣ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಬರ್ಸ್ಟ್, ನಿಮ್ಮ ತಲೆಯಲ್ಲಿ ತುಂಬ ಆತಂಕಗಳಿದ್ರೆ ಎಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ BP ಸಮಸ್ಯೆ ದೂರ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಕೋಪ ದುಗುಡಗಳು ದೂರ ಆಗುತ್ತೆ. ಮೊದಲಿಗೆ ಲೆಫ್ಟ್ ಹ್ಯಾಂಡ್ ಜ್ಞಾನ ಮುದ್ರೆ, ರೈಟ್ ಹ್ಯಾಂಡಲ್ಲಿ ನಾಸಿಕ ಮುದ್ರೆ ಇಟ್ಕೊಂಡು ಲೆಫ್ಟಿಂದ ತಗೊಳ್ಳಿ, ರೈಟಲ್ಲಿ ಬಿಡಿ, ರೈಟಿಂದ ತಗೊಳ್ಳಿ, ಲೆಫ್ಟಲ್ಲಿ ಬಿಡಿ. ಇದು ಕೂಡ ಅಷ್ಟೇ ನಮ್ಮ
ಮನಸ್ಸಲ್ಲಿ ಬಹಳಷ್ಟು ಗೊಂದಲಗಳಿದ್ರೆ ಬೇಗ ರೆಡಿ ಆಗಿಬಿಡುತ್ತೆ. ನಿಮ್ಮ ಸ್ಟ್ರೆಸ್ ಭಾಳ ಬೇಗ ದೂರ ಆಗಿಬಿಡುತ್ತೆ. ನಿಮ್ಮ ಬ್ರೈನ್ ಸಮಸ್ಯೆಗಳಿದ್ದರೂ ಕೂಡ ನಾವು ಬ್ರೈನ್ ಟ್ಯೂಮರ್ ಇರೋರಿಗೂ ಕೂಡ ಭಾಳಷ್ಟು ಜನಕ್ಕೆ ಮಾಡಿಸಿದ್ದೇವೆ. ನಿಧಾನವಾಗಿ ಒಂದೇ ದಿವಸದಲ್ಲೇ ಕ್ಯೂರ್ ಆಗಿಬಿಡುತ್ತೆ ಅಂತ ಹೇಳೋದಿಲ್ಲ. ಮೋರ್ ಆಫ್ ಆಕ್ಸಿಜನ್ ಟು ದಿ ಬ್ರೈನ್ ನರ್ವ್ಸ್. ದೆರ್ ಇಸ್ ಎ ಕ್ಲಾಟ್ ಇನ್ ದ ಬ್ರೈನ್, ಇಟ್ ಅವಾಯ್ಡ್ಸ್. ಅದು ನಿಧಾನವಾಗಿ ಹೋಗ್ತಾ ಇರ್ತದೆ. ಹೀಗಾಗಿ ನಾವು ಯೋಗ ಪ್ರಾಣಾಯಾಮಗಳನ್ನು ಪ್ರತಿ ದಿವಸ ಮಾಡೋದ್ರಿಂದ ನಮಗೆ ಬಹಳಷ್ಟು ಲಾಭಗಳನ್ನು ಗೊತ್ತಿಲ್ಲದೇ ಲಾಭ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಬಳಸ್ಕೋಬೇಕು. ನೀವು ವಾಕು ಒಂದು 5-6 ಕಿಲೋಮೀಟರ್ ಮಾಡಿದರೂ ಕೂಡ ನಮ್ಮ ಯೋಗಿಕ್ ಜಾಗಿಂಗ್ಗೆ ಸರಿಸಮಾನ ಆಗೋದೇ ಇಲ್ಲ. ಯಾಕಂದರೆ ಎಲ್ಲ ಅಂಗಗಳು ಕೂಡ ಅದರಿಂದ ಸರ್ವ ಅಂಗಗಳು ಕೂಡ ಎಲ್ಲವೂ ಆಕ್ಟಿವೇಟ್ ಆಗ್ತದೆ. ಹಾಗಾಗಿ ನಾವು ಯೋಗಿಕ್ ಜಾಗಿಂಗ್ ಆದಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರದಲ್ಲಿ ಸರ್ವಾಂಗಾಸನ ಆಗುತ್ತೆ. ಅದಾದ ಮೇಲೆ ನಾವು ಕೆಲವು ಪ್ರಾಣಾಯಾಮಗಳನ್ನು ಮಾಡಿಸ್ತೀವಿ. ನಮ್ಮ ಇನ್ನರ್ ಬಾಡಿ ಏನಿದೆ, ನಮ್ಮ ಹೃದಯ, ನಮ್ಮ ಲಂಗ್ಸ್, ನಮ್ಮ ಮೆದುಳು ಎಲ್ಲದಕ್ಕೂ ಕೂಡ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆವಾಗ ನಮ್ಮ ಆರೋಗ್ಯದ ಸಮಸ್ಯೆಗಳು ಬಹಳ ಬೇಗ ದೂರ ಮಾಡ್ತಾನೆ ಇರೋಣ. ಕೇಳಿಸ್ಕೊಳ್ಳೋಣ, ಮಾಡ್ತಾನೆ ಕೇಳಿಸ್ಕೊಳ್ಳೋಣ. ಯಾರಿಗೂ ಕಷ್ಟ ಆಗೋದಿಲ್ಲ. ಊಟ ಆದಮೇಲೂ ಕೂಡ ಮಾಡ್ಬೋದು. ಅದಕ್ಕೇನು ಖಾಲಿ ಹೊಟ್ಟೆ ಇರಬೇಕಂತ ಏನಿಲ್ಲ. ನಿಧಾನವಾಗಿ ಭಾಳ ನಿಮಗೆ ನೋವಾದರೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಆಮೇಲೆ ಲೆಫ್ಟ್ ಹ್ಯಾಂಡ್ ಕೂಡ ಯೂಸ್ ಮಾಡ್ಬೋದು. ಓನ್ಲಿ ನಾಟ್ ಓನ್ಲಿ ರೈಟ್ ಹ್ಯಾಂಡ್, ಯು ಕ್ಯಾನ್ ಯೂಸ್ ಲೆಫ್ಟ್ ಹ್ಯಾಂಡ್ ಆಲ್ಸೋ. ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ. ನಿಮ್ಮ ಮೆಮೊರಿ, ನಿಮ್ಮ ಜ್ಞಾಪಕ ಶಕ್ತಿ ಕೂಡ ಚೆನ್ನಾಗಾಗುತ್ತೆ. ಯಾಕಂದರೆ ವಯಸ್ಸಾಗ್ತಾ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ನಾವು ಯಾವಾಗ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಮಾಡ್ತಾ ಇರ್ತೀವಿ, ನಮ್ಮ ಬ್ರೈನ್ ಸೆಲ್ಸ್ ತುಂಬ ಆಕ್ಟಿವೇಟ್ ಆಗಿರುತ್ತೆ. ಬ್ರೈನ್ ಈಸ್ ದ ಒನ್ ಪಾರ್ಟ್ ಯು ಕೆನಾಟ್ ಕಂಪೇರ್ ವಿತ್ ಎನಿಬಡಿ, ನಾಟ್ ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ನಾಟ್ ಈವನ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಆರ್ ಕ್ವಾಂಟಮ್ ಟೆಕ್ನಾಲಜಿ, ನಾಟ್ ಟು ಎನಿಬಡಿ. ಯುವರ್ ಬ್ರೈನ್ ಈಸ್ ಎ ಬ್ರೈನ್. ಹಾಗಾಗಿ ನಾವು ಯಾವಾಗಲೂ ಕೂಡ ನಮ್ಮ ತಲೆಯ ಭಾಗವನ್ನು ಭಾಳ ಜೋಪಾನವಾಗಿ ಕಾಪಾಡಬೇಕು. ಆಮೇಲೆ ನಾವು ಮಕ್ಕಳಿಗೆ ಹೊಡೆಯುವಾಗ ಅಷ್ಟೇ ತಲೆಯ ಭಾಗಕ್ಕೆ ಯಾವತ್ತೂ ಹೊಡಿಬಾರ್ದು. ಕೈಂಡ್ ಇನ್ಫಾರ್ಮೇಷನ್, ತಲೆ ಭಾಗಕ್ಕೆ ಯಾರಿಗೂ ಹೊಡಿಬಾರ್ದು. ಬ್ರೈನ್ ಈಸ್ ದಿ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಬಾಡಿ. ಸ್ವಲ್ಪ ಡ್ಯಾಮೇಜ್ ಆದರೂ ಡ್ಯಾಮೇಜ್ ಆಗಿರುತ್ತೆ. ಅನುಲೋಮ ವಿಲೋಮ ಮಾಡ್ತಾನೆ ಇರೋಣ. ಲೆಫ್ಟ್ ನಾಸ್ಟ್ರಲಿಂದ ಕೊನೆ ಮಾಡಿ
ಲೆಫ್ಟಿಂದ ಹೊರಗಡೆ ಹಾಕಿ ಕಣ್ಣನ್ನು ಹಾಗೆ ಮುಚ್ಚಿ. ಟೇಕ್ ಎ ಲಾಂಗ್ ಬ್ರೀತ್. ಬ್ರೀತ್ ಔಟ್. ಟೇಕ್ ಎ ಲಾಂಗ್ ಬ್ರೀತ್. ಬ್ರೀತ್ ಔಟ್. ಎರಡು ಕೈನ ಮೇಲೆತ್ತಿ ಚೆನ್ನಾಗಿ ಬಿಸಿಕೊಳ್ಳಿ. ನಾವೊಂದು 2 ನಿಮಿಷ ನಮ್ಮ ಆಹಾರದ ವಿಚಾರಗಳನ್ನು ತಿಳ್ಕೊಂಡು ನೆಕ್ಸ್ಟ್ ಪ್ರಾಣಾಯಾಮಕ್ಕೆ ಹೋಗೋಣ. ಅಲ್ಲಿಗೆ ಸಮಯ ಸರಿ ಹೋಗುತ್ತೆ. ನಾವು ಯಾವಾಗಲೂ ಕೂಡ ವಾಗ್ಭಟ ಮಹರ್ಷಿಗಳು ಹೇಳ್ತಾರೆ, ಹಿತಬುಕ್ ಮಿತಬುಕ್ ಋತುಬುಕ್ ಅಂದರೆ ಅವರು ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಹಿತವಾಗಿ ಮಿತವಾಗಿ ಋತಕ್ಕನುಗುಣವಾಗಿ, ಹಿತವಾಗಿ ಮಿತವಾಗಿ ಋತಕ್ಕನುಗುಣವಾಗಿ ಆಹಾರ ಸ್ವೀಕರಿಸಿದ್ರೆ ನಮ್ಗೆ ಯಾವತ್ತೂ ರೋಗ ಬರೋದಿಲ್ಲ. ನಾವು ಅತಿ ಹೆಚ್ಚು ತಿಂತೀವಿ, ನಮಗೆ ಡೈಜೆಷನ್ ಆಗೋದಿಲ್ಲ, ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್ ಆದಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ನನ್ನ ಸ್ನೇಹಿತರು ನಮ್ಮೂರ ಪಕ್ಕದವರೇ ಮಧ್ಯಕೇರಿಯಲ್ಲಿ ಸ್ಮೈಲ್ಸ್ ಕ್ಲಿನಿಕ್ ಅಂತ ಇಟ್ಟಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅಂತ. ನೀವು ಕೇಳಿರ್ಬೋದು, ಬೆಂಗಳೂರಲ್ಲಿ ಭಾಳ ಫೇಮಸ್ ಹಾಸ್ಪಿಟ್ಲ್, ಪೈಲ್ಸ್ ಆ್ಯಂಡ್ ಪಿಸ್ಟುಲಾಗೆ. ಅವ್ರು ಹೇಳ್ತಾ ಇರ್ತಾರೆ, ಎಂತೆಂಥ ಪೇಷಂಟ್ಸ್ ಬರ್ತಾರಂದರೆ ಈ ಕಾನ್ಸ್ಟಿಪೇಷನ್ ಅನ್ನೋದು ಇದೆಯಲ್ಲ ಬಹಳ ದೊಡ್ಡ ಸಮಸ್ಯೆ. ಕಾನ್ಸ್ಟಿಪೇಟ್, ಯು ಆರ್ ಒನ್ಸ್ ಬಿಕಮ್ ಎ ಕಾನ್ಸ್ಟಿಪೇಟ್, ಯು ಹ್ಯಾವ್ ಆಲ್ ದಿ ಪ್ರಾಬ್ಲಮ್ಸ್. ಪೈಲ್ಸ್ ಬರುತ್ತೆ, ಪಿಸ್ಟುಲಾ ಬರುತ್ತೆ. ನೀವು ಅತಿಯಾದ ಏನು ಫ್ರಿಡ್ಜ್ ಐಟಮ್ಸ್ನ ಬಳಸೋದ್ರಿಂದ, ಐಸ್ ಪದಾರ್ಥಗಳನ್ನು ಬಳಸೋದ್ರಿಂದ, ಜಂಕ್ ಫುಡ್ ಜಾಸ್ತಿ ಮೈದಾ ಪದಾರ್ಥಗಳನ್ನು ಬಳಸೋದ್ರಿಂದ, ತುಂಬ ಸ್ಪೈಸಿ ಆಹಾರವನ್ನು ಸ್ವೀಕರಿಸೋದ್ರಿಂದ, ನೀವು ಬೇಕಾದರೆ ಗೂಗಲಲ್ಲಿ ಹಾಕಿದ್ರು ಬರ್ತದೆ ಸ್ಮೈಲ್ಸ್ ಕ್ಲಿನಿಕ್ ಅಂತ. ನಮ್ಮ ಊರ ಪಕ್ಕದಲ್ಲಿ ಚಲ್ದಿಗಾನಹಳ್ಳ ಅಂತ ಇದೆ, ಆ ಊರಿನವರೇ. ಅವರು MBBS ಮಾಡಿ MD ಮಾಡಿ ಈಗ ಕ್ಲಿನಿಕಲ್ ಇಟ್ಕೊಂಡಿದ್ದಾರೆ, ದೊಡ್ಡ ಆಸ್ಪತ್ರೆ, 500 ಬೆಡೆಡ್ ಹಾಸ್ಪಿಟಲ್ ಈಸ್ ರನ್ನಿಂಗ್. ಸೊ ಅವ್ರು ಹೇಳ್ತಾ ಇರ್ತಾರೆ, ನಾವು ಯಾವಾಗಲೂ ಕೂಡ ಅಪಾಯಿಂಟ್ಮೆಂಟ್ ತುಂಬ ಕಷ್ಟ, ತುಂಬ ಕಷ್ಟ. ಅವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಾವು ಹೇಳಿದ್ರೆ ಸಿಗುತ್ತೆ, ಅದ್ರ ಪ್ರಶ್ನೆ ಬೇರೆ. ಹಾಗಾಗಿ ನಾವು ಯಾವಾಗಲೂ ಫೈಬ್ರಸ್ ಫುಡ್ ಅಂದರೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು. ಮೈದಾ ಐಟಮ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಬಿಡಿ. ಹಸಿಮೆಣಸಿನಕಾಯಿನೂ ತುಂಬ ಕಡಿಮೆ ಮಾಡಿ. ನೀವು ಬೇಕಾದರೆ ಇಲ್ಲೆಲ್ಲಾದರೂ ಚಟ್ನಿ ತಿನ್ನಿ, ನೀವು ಇಡ್ಲಿ ಚಟ್ನಿ ತಿನ್ನಿ, ಅವ್ರು ತುಂಬ ಹಸಿಮೆಣಸಿನಕಾಯಿ ಹಾಕಿರ್ತಾರೆ, ನಮಗೆ ಹೊಟ್ಟೆ ನೋವು ಬರುತ್ತೆ. ಎಂಗೇಜಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಆಫ್ಟರ್ ಸಮ್ ಡೇ. ಹಾಗಾಗಿ ನಾವು ಆಹಾರ ಹಿತವಾಗಿ. ಆಮೇಲೆ ನಾವು ಸಲಾಡ್ಸ್ನ ಸ್ವಲ್ಪ ಜಾಸ್ತಿ ಬಳಸಬೇಕು ಆಹಾರದಲ್ಲಿ, ಹಿತವಾಗಿ. ಅದು ಕೂಡ ಜಾಸ್ತಿ ತಿನ್ನಬೇಕು. ಒಂದು ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ ಏನೇನಿರುತ್ತೋ ಎಲ್ಲ ಸ್ವಲ್ಪ ತಿಂದು, ಆಮೇಲೆ ಸೂರ್ಯ ಪಕ್ವ, ಚಂದ್ರ ಪಕ್ವ ಅಂತ ಅದಕ್ಕೆ 2 ಹೆಸರುಗಳಿದ್ದಾವೆ. ಏನು ಬೇಡ, ಸರಳವಾಗಿ ಸ್ವಲ್ಪ ಸಲಾಡ್, ಆಮೇಲೆ ಊಟವನ್ನು ಮಿತವಾಗಿ ಬಳಸ್ಬೇಕು. ಇಷ್ಟಿಷ್ಟು ತಿನ್ನಬಾರ್ದು. ನಮ್ಮ ಅರ್ಧ ಅಥವಾ ಮುಕ್ಕಾಲು ಹೊಟ್ಟೆ ಇರಬೇಕು, ಸ್ವಲ್ಪ ಗ್ಯಾಪ್ ಇರಬೇಕು. ಈಗ ನೀವು ಏನಂತೀರಿ, ಅದನ್ನ ರುಬ್ಬೋದನ್ನ ಏನಂತೀವಿ ನಾವು, ಅದ್ರ ತುಂಬ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಅದು ಏನಾಗುತ್ತೆ, ಸರಿಯಾಗಿ ಇದಾವೆ. ಸ್ವಲ್ಪ ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ, ಹಾಗೇನೆ ನಮ್ಮ ಸ್ಟೊಮಕ್ ಕೂಡ ಕಡಿಮೆ ಆಹಾರ ಹಾಕಿದ್ರೆ ನಿಮ್ಗೆ ಹಸಿವಾದಾಗ ಊಟ ಮಾಡಿ, ನೋ ಅಬ್ಜೆಕ್ಷನ್. ವೆನ್ ಯು ಡೋಂಟ್ ಹ್ಯಾವ್ ಹಂಗ್ರಿ, ಆವಾಗ ನೀವು ಆಹಾರ ರಾತ್ರಿ ಹೊತ್ತು ಕಡಿಮೆ ಮಾಡಿ. ಅರ್ಲಿ ಟು ಬೆಡ್ ಅರ್ಲಿ ಟು ಗೆಟ್ ಅಪ್ ಅಂದರೆ ಬೇಗ ಮಲಗಿ ಬೇಗ ಹೇಳಿ. ಸ್ವಲ್ಪ ಬೇಗ ಅಂದರೆ 7-8 ಗಂಟೆ, ಸಾಧ್ಯವಾದಷ್ಟು 9 ಗಂಟೆ. ಕೆಲವರು ಏನು ಮಾಡ್ತಾರೆ, ರಾತ್ರಿ 12:30 ಊಟ ಮಾಡ್ತಾರೆ, 2 ಗಂಟೆಗೆ ಮಲಗ್ತಾರೆ. ತಿರುಗಿ ಬೆಳಗ್ಗೆ ಹೇಳೋದು ಎಷ್ಟಾಗುತ್ತೆ, ಅವರು 8-9 ಗಂಟೆ ಆಗುತ್ತೆ. ನಮ್ಮ ಕ್ಲಾಕ್ ಹಾಳಾಗೋಗುತ್ತೆ, ಬಯಲಾಜಿಕಲ್ ಕ್ಲಾಕ್. ವಿ ಹ್ಯಾವ್ 3 ಕ್ಲಾಕ್ಸ್: ಕೆಟಬಾಲಿಸಮ್, ಮೆಟಬಾಲಿಸಮ್, ಅನಬಾಲಿಸಮ್. ಕಫ, ವಾತ, ಪಿತ್ತ 8 ಗಂಟೆಗೆ ಚೇಂಜ್ ಆಗ್ತಾ ಇರುತ್ತೆ. ವಾತ ಇರ್ತದೆ, ಕಫ ಇರ್ತದೆ, ಪಿತ್ತ ಇರ್ತದೆ. ಹಾಗಾಗಿ ನಮ್ಮ ದೇಹ ಕೂಡ ಆ ರೀತಿಯಾಗಿ ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೇಳಿ, ರಾತ್ರಿ ಬೇಗ ಮಲಗಿ. ಇಷ್ಟು ಮಾಡಿ. ಈಗ ನಾವು ಹಾಸ್ಯಾಸನಕ್ಕಿಂತ ಮೊದಲು ಸಿಂಹಗರ್ಜನೆಯನ್ನು ಮಾಡಿ, ಹಾಸ್ಯಾಸನ ಮಾಡಿ ಅಲ್ಲಿಗೆ ಕೊನೆಯದಾಗಿ ಮೊದಲು ಸಿಂಹಗರ್ಜನೆಗೆ, ಆಮೇಲೆ ಕೊನೆಗೆ ಮಾಡೋಣ. ಲಾಸ್ಟಿಗೆ ಕೊನೆಗೆ ಬ್ರಾಹ್ಮಣಿ ಕೊನೆಗೆ ನೋಡಿ. ಈಗ ಇಟ್ಕೊಳ್ಳಿ, ಸಿಂಹದ ಥರನೇ ನಾಲ್ಗೆನ ಕಂಪ್ಲೀಟ್ ಹೊರಗಾಕಿ, ಆತ ಜೋರಾಗಿ ಕಣ್ಣನ್ನು ಮೇಲೆ ನೋಡಿ, ಈಗ ನಾವು ಚೆನ್ನಾಗಿ ನಗುವಂತ ಹಾಸ್ಯ ಮಾಡಿದಾಗ ಎಂಡಾರ್ಫಿನ್ ಅಂತ ಒಂದು ಕೆಮಿಕಲ್ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಜೋರಾಗಿ, ಯಾವುದೇ ಸಂಕೋಚವಿಲ್ಲದೆ ನಮ್ಮನ್ನು ನಾವು ನಗುವಿನ ಲೋಕದಲ್ಲಿ ತಗೊಂಡೋಗೋಣ. ಜೋರಾಗಿ ಎಲ್ಲರೂ ಕೈ ತಗೊಂಡು ಜೋರಾಗಿ
5 ಸಾರಿ 5 ಬೆರಳುಗಳಿಗೆ ಈಗ ಚೆನ್ನಾಗಿ ಆಕ್ಯುಪ್ರೆಷರ್ ಕೊಡಿ. ಸ್ವಲ್ಪ ಎಲ್ಲ ಒಂದೊಂದು ಸಾರಿ 2 ಸಾರಿ ಮಾಡಿಕೊಡಿ. ಇದು ಕಿಡ್ನಿ ಪಾಯಿಂಟ್. ಇದನ್ನು ಚೆನ್ನಾಗಿ ಪ್ರತಿ ದಿವಸ ಪ್ರೆಸ್ ಮಾಡಿ. ಅದಕ್ಕೆ ಅವರು ಸಂಧ್ಯಾ ವಂದನೆ ಮಾಡಿ ನೀರು ಇದ್ರಲ್ಲಿ ಹಾಕ್ಕೊಳ್ತಾರೆ ಬೆಳಗ್ಗೆ ಹೊತ್ತು. ಓಕೆ, ಈಗ ನಾವು ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಭ್ರಮರಿ ಉದ್ಗೀತ ಮಾಡಿ ಇಂದಿನ ತರಗತಿಯನ್ನು ಮುಗಿಸೋಣ. ಭ್ರಮರಿ ಮಾಡುವಾಗ 3 ಬೆರಳು ನಮ್ಮ ಕಣ್ಣಿನ ಮೇಲೆ, ಒಂದು ಆಜ್ಞಾಚಕ್ರದ ಮೇಲೆ, ಇನ್ನೊಂದು ಕಿವಿಯನ್ನು ಮುಚ್ಚಿ ಜೇಂಕಾರವಾಗಿ ನಾವು ಮಾಡೋಣ ಮಕಾರವನ್ನು. ಅಕಾರ ಉಕಾರ ಮಕಾರಗಳೊಂದಿಗೆ 3 ಬಾರಿ ಮಾಡೋಣ. ಮೊದಲಿಗೆ ಅಕಾರ ಉಕಾರ ಮಕಾರ. ಮೆಡಿಟೇಷನ್ ಮಾಡೋಣ. ಫರ್ಗೆಟ್ ಎವ್ರಿಥಿಂಗ್. ಮಸ್ತಿಷ್ಕದಲ್ಲಿ ಬೇರೆ ಯಾವುದೇ ಯೋಚನೆ ಬೇಡ. ಶೂನ್ಯ ಸ್ಥಿತಿಗೆ. ಏನಾದರೂ ಥಾಟ್ಸ್ ಬರಲಿ ಹೋಗಿ ಡೋಂಟ್ ಥಿಂಕ್ ಆಫ್ ಇಟ್. ಅದರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಶೂನ್ಯ ವ್ಯವಸ್ಥೆಯಲ್ಲಿ ನಿಧಾನವಾಗಿ 2 ಕೈನ ಮೇಲೆ ತಗೊಂಡು ಚೆನ್ನಾಗಿ ಬಿಸಿ ಕೊಟ್ಟು ಆ ಬಿಸಿಯ ತಾಪವನ್ನು ಕಲ್ಲಿಗೆ ಹಾಕಿ. ಏನಾದರೂ ನಿಮ್ಮಲ್ಲಿ ಕ್ವಶನ್ಗಳಿದ್ದರೆ ಕೇಳ್ಬೋದು. 1-2 ನಿಮಿಷ ಇದೆ. ನಿಮ್ಮ ಯೋಗದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ನಿಮ್ಮ ದೇಹದಲ್ಲಿ ನೀವೆಷ್ಟು ತೂಕ ಕಡಿಮೆ ಮಾಡಿದ್ದೀರಿ, ಅಥವಾ ನಿಮಗೆ ಏನಾದರೂ ತಲೆ ಸಮಸ್ಯೆ ಇದ್ದು ಕೈಕಾಲು ನೋವಿದ್ರೆ, ಈ ಚಳಿಗಾಲದಲ್ಲಿ ರೊಮಟೈಡ್ ಆರ್ಥರೈಟಿಸ್ ಜಾಸ್ತಿ ಆಗುತ್ತೆ. ಮೊಸರು ಮಜ್ಜಿಗೆನ ಕಡಿಮೆ ತಿನ್ನಬೇಕು. ಕೋಲ್ಡ್ ಐಟಮ್ಸ್ನ ತುಂಬ ಕಡಿಮೆ ತಿಂದರೆ ಭಾಳ ಒಳ್ಳೆಯದು. ಬೆಳಗ್ಗೆ ಬಿಸಿನೀರು ಕುಡಿದು ಬರಬೇಕು. ರಾತ್ರಿ ಮಲಗುವಾಗ ಬಿಸಿನೀರು ಕುಡಿಬೇಕು. ಸ್ವಲ್ಪ ಬೆಲ್ಲನ ಬಳಸಬೇಕು. ಈಗ ನಾವು ಶಾಂತಿ ಪಾಠವನ್ನು ಹೇಳಿ ಮುಗಿಸುವಂಥ ಪ್ರಯತ್ನ. ದೀರ್ಘ ಶ್ವಾಸ ತಗೊಳ್ಳಿ. ಶಾಂತಿ ಅಂತರಿಕ್ಷರಂ ಶಾಂತಿ ಪೃಥ್ವಿ ಶಾಂತಿ ಆಪಶಾಂತಿ ಔಷಧ ಶಾಂತಿ ವನಸ್ಪತ ಶಾಂತಿ ವಿಶ್ವೇ ದೇವಾ ಶಾಂತಿ
ब्रह्मशान्तिः सर्वं शान्तिः शान्तिरेव शान्तिः सामा शान्तिरेधि ॐ शान्ति शान्ति शान्तिः ಭೂತಾಯಿ ವಂದಿಸಿ ಕೊನೆಯ ಬಾರಿ ಕೈನ ಮೇಲೆ ತಗೊಂಡು ಚೆನ್ನಾಗಿ ಎಲ್ರಿಗೂ ಒಳ್ಳೆಯದು. ಹರಿ ಓಂ. ಚಪ್ಪಾಳೆ